ಪ್ರಭಾಸ್ ಅವರಿಗೂ ಕನ್ನಡ ಬರುತ್ತಾ? ಅವ್ರು ಕನ್ನಡ ಮಾತಾಡ್ತಾರ? ನೀವು ಮುಂಚೆ ರಾಜಕೀಯದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಇದ್ರಿ. ಹೌದು. ಬಟ್ ಇವಾಗ ನಾನು ಎಲ್ಲೂ ನೀವು ಅಷ್ಟು ಆಕ್ಟಿವ್ ಆಗಿರೋದು ನನಗೆ ಕಾಣಿಸ್ತಿಲ್ಲ. ಸೊ ಇದು ಈ ರಾಜಕೀಯದಲ್ಲಿ ಏನಾರ ಒಂದು ಡಿಸಪಾಯಿಂಟ್ಮೆಂಟಾ ಅಥವಾ ನೀವು ಏನಾರ ಸ್ಟ್ರಾಟಜಿ ಮಾಡ್ತಾ ಇದ್ದೀರಾ ಅಂತ? ನಮ್ಮ ಡಾರ್ಲಿಂಗ್ ಪ್ರಭಾಸ್ ಅವರ ಫ್ಯಾಮಿಲಿಗೆ ತುಂಬ ಕ್ಲೋಸ್ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಜನಕ್ಕೆ ಗೊತ್ತಿಲ್ಲದಲೇ ಇರೋ ಒಂದು ಸತ್ಯ ಪ್ರಭಾಸ್ ಬಗ್ಗೆ. ಪ್ರಭಾಸ್ ಅವರಿಗೂ ಕನ್ನಡ ಬರುತ್ತಾ? ಅವ್ರು ಕನ್ನಡ ಮಾತಾಡ್ತಾರ? ಪ್ರಭಾಸ್ ಅವರು ನಾಳೆ ದಿವಸ ರಾಜಕೀಯಕ್ಕೆ ಬಂದರೆ ನಮ್ಮ ಕರ್ನಾಟಕದ ಪ್ರಭಾಸ್ ಅಭಿಮಾನಿಗಳು ಸಪೋರ್ಟ್ ಮಾಡ್ತಾರೆ ಅಂತ ಅನ್ಸುತ್ತಾ ನಿಮಗೆ? ನೀವು ಇಷ್ಟು ಸಲ ಶಬರಿಮಲೆಗೆಲ್ಲ ಹೋಗಿದ್ದೀರಾ. ಸೊ ಈ ಶಬರಿಮಲೆಗೆ ಹೋದಾಗ ಏನಾರ ಒಂದು ಮರೆಮಾಚಿರುವಂಥ ಸತ್ಯ ಶಬರಿಮಲೆಯಲ್ಲಿ ಇದೆಯಾ? ತುಂಬ ಜನ ಅಯ್ಯಪ್ಪ ಮಾಲೆ ಹಾಕೊಂಡು ಕುಡಿತಾರೆ, ಸಿಗರೇಟ್ ಸೇರ್ತಾರೆ. ಇದೆಲ್ಲ ಸರಿ ಅಲ್ಲ ಅಂತ ಅನ್ಸುತ್ತೆ. ಅಲ್ಲ, ನಿಜ. ಈಗಿನ ಯೂತ್ಸು ಫಿಟ್ನೆಸ್ಸನ್ನು ಬರೀ ಸೋಷಿಯಲ್ ಮೀಡಿಯಾಗೆ ಮಾತ್ರ ಸೀಮಿತ ಮಾಡಿದ್ದಾರೆ. ಫಿಟ್ನೆಸ್ ಅಂದರೆ ಬರೀ ತೋರಿಕೆನ? ಜಿಮ್ ಅನ್ನೋದು ಒಂದು ಒಳ್ಳೆ ಗುಡ್ ಡ್ರಗ್. ಅದನ್ನ ಕರೆಕ್ಟ್ ವೇಯಲ್ಲಿ ಯೂಸ್ ಮಾಡಿದಾಗ. ಈ ಫ್ಯಾನ್ಸ್ ಅಸೋಸಿಯೇಷನ್ ಅನ್ನೋದು ಪೊಲಿಟಿಕಲಿಗೆ ತುಂಬ ಲಿಂಕ್ ಆಗ್ತಾ ಇದೆಯಾ ಅಂತ? TVK ಪಾರ್ಟಿಯಿಂದ. ಸೊ ವಿಜಯ್ ಅವರು ಮುಖ್ಯಮಂತ್ರಿ ಆದರು ಅಂತೇಳಿ ಅದನ್ನು ಬೇಸ್ ಮಾಡಿಕೊಂಡು ಫ್ಯಾನ್ಸ್ ಓಟು ಪಬ್ಲಿಕ್ಕಲ್ಲಿ ಓಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋದು ಸುಳ್ಳು. ನೀವು ಫಸ್ಟ್ ದುಡ್ಡು ದುಡಿಯೋರಾಗಿ ತಮ್ಮ ಕುಟುಂಬವನ್ನು ಸೇಫ್ ಆಗಿಡಿ, ಅದಾದ್ಮೇಲೆ ನೀವು ಸೇಫ್ ಆಗಿರಿ, ಅದಾದ್ಮೇಲೆ ಪೊಲಿಟಿಕ್ಸ್ ಮಾಡಿ. ಇಂಡಿಯಾದಲ್ಲಿ ನಂಬರ್ 1 ಓಪನ್ ಮಾಫಿಯಾ ನಡೀತಾ ಇರೋದೇ ಎಜುಕೇಶನ್ ಅಂತ ಹೇಳ್ಬಿಟ್ಟು. ಏನ್ ಕ್ವಶನ್ ಇದು?